ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ RCB ಸೆಕೆಂಡ್ ಟೈಮ್ ಚಾಂಪಿಯನ್ ಹೇಗಾದರೂ ಈ ಮ್ಯಾಚಿನಲ್ಲಿ ಹೈಲೈಟ್ಸ್ ಏನಿತ್ತು ಅದರ ಬಗ್ಗೆ ಇವತ್ತು ಮಾತಾಡೋಣ. ನೋಡಿ ಸ್ನೇಹಿತರೆ, ಹೌದು ನೋಡಿ, ನಮ್ಮ RCB ತಂಡ ಸತತವಾಗಿ 2ನೇ IPL ಟ್ರೋಫಿಯನ್ನು ಗೆದ್ದಿದ್ದಾರೆ. ಆದರೆ ನಿನ್ನೆ ಯಾರ್ಯಾರು ಎಷ್ಟೆಷ್ಟು ಹುರ್ಕೊಂಡ್ರೋ ಗೊತ್ತಿಲ್ಲ, ಆದರೆ RCB ಫ್ಯಾನ್ಸ್ಗಂತೂ ಹಬ್ಬನೇ ಇದು. ಏನಕ್ಕಂತಂದರೆ ನೋಡಿ, RCBಗೆ ಏಟರ್ಸ್ ಏನು ಕಡಿಮೆ ಏನಿಲ್ಲ, ಏನು ಕಡಿಮೆ ದುಶ್ಮನಗಳಿದ್ದಾರೆ. ಎಷ್ಟು ಜನ ಹುರ್ಕೋತಾ ಇದ್ದಾರೋ, ಈ ಕಡೆ CSK ಫ್ಯಾನ್ಸ್ ಒಂದು ಕಡೆ ಹುರ್ಕೋತಾ ಇರ್ತಾರೆ, ಆ ಕಡೆ SRH ಫ್ಯಾನ್ಸ್ ಒಂದು ಕಡೆ ಹುರ್ಕೋತಾ ಇರ್ತಾರೆ. ಆದ್ರೂ ನಮ್ಮ RCBಗೆ ಈ ಸತಿ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ, ಅದರಲ್ಲೂ ಮುಖ್ಯವಾಗಿ ಇನ್ನೊಬ್ರಿಗೆ ತುಂಬಾ ಉರಿದಿರ್ತದೆ. ಅವರು ಕೂಡ ಒಬ್ಬ ಕ್ರಿಕೆಟ್ ಪ್ಲೇಯರೇ. ಯಾರು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅಂಬಟಿ ರಾಯುಡು. ಹೋದ ವರ್ಷ ನಮ್ಮದು ಕಪ್ ಗೆದ್ದಾಗ ಅವ್ರು ಹೇಳಿದ್ರು, ನಮ್ಮ ಚೆನ್ನೈದು 5 ಕಪ್ ಇದೆ, RCB ಅವರು ಚೆನ್ನೈ ಸಮ ಬರೋದಕ್ಕೆ ಇನ್ನೂ 70 ವರ್ಷ ಬೇಕಾಗ್ಬೋದು, 18 ವರ್ಷಕ್ಕೊಂದು ಕಪ್ ಗೆದ್ದಿದ್ದಾರೆ ಅಂತ ಹೇಳಿದ್ರು. ಅವ್ರಿಗಂತೂ ರಾತ್ರಿ ನಿದ್ದೆನೇ ಬಂದಿರಲ್ಲ ಅನ್ಕೋತೀನಿ. ಏನಕ್ಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಕಪ್ ಹೊಡೆದಿರೋದಕ್ಕೆ ಎಷ್ಟು ಹುರ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡೋಕ್ಕಾಗಲ್ಲ, ನಾವು ಅಷ್ಟು ಹುರ್ಕೊಂಡಿರ್ತಾರೆ. ಹಾಗೆ ನೋಡಿ ಸ್ನೇಹಿತರೆ, ಇವತ್ತಿನ ಮ್ಯಾಚಲ್ಲಿ ಏನು ಇಂಟ್ರೆಸ್ಟಿಂಗ್ ಇತ್ತಂದರೆ, ಟಾಸ್ ಗೆದ್ದು ನಮ್ಮ RCB ಅವರು ಫಸ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಆದರೆ ನಾನು ತುಂಬ ಪರ್ಸ್ನಲಾಗಿ ಶಾಕ್ ಆದೆ. ಏನಕ್ಕೆ ಅಂದರೆ, ಈ ಥರ ಟಫ್ ಮ್ಯಾಚ್ಗಳಲ್ಲಿ ಫೈನಲ್ಸಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಜನ ಬ್ಯಾಟಿಂಗೇ ತಗೋತಾರೆ ಟಾಸ್ ವಿನ್ ಮಾಡಿದ್ರೆ. ಅವ್ರ ಧೈರ್ಯ ಏನು ಧೈರ್ಯನೋ ರಜತ್ ಪಟ್ಟಿದಾರ್ದು, ಅವ್ರ ಧೈರ್ಯಕ್ಕಂತೂ ಮೆಚ್ಚಲೇಬೇಕು. ಅವ್ರು ಬಂದ್ಬಿಟ್ಟು ನಾವು ಬೌಲಿಂಗ್ ತಗೋತೀವಿ ಅಂತ ಹೇಳಿದ್ರು. ಆದರೆ ನಾನು ಶಾಕ್ ಆದೆ, ಏನಪ್ಪ ಈ ಥರ ಪ್ರೆಷರ್ ಮ್ಯಾಚಲ್ಲಿ ಫಸ್ಟೇ ಇವರು ಬೌಲಿಂಗ್ ಮಾಡಿದ್ರೆ ಅವರು ಒಂದು ಒಳ್ಳೆ ರನ್ ಟಾರ್ಗೆಟ್ ಮಾಡಿಬಿಟ್ರೆ ಏನು ಮಾಡೋದು ಅಂತ. ಏನಕ್ಕೆಂದರೆ ಇದಕ್ಕೆ ಮೊದಲು 2 ಕ್ವಾಲಿಫೈಯರ್ ಮ್ಯಾಚಲ್ಲೂ ನೋಡಿದ್ದೀವಿ ನಾವು. ಇದೇ GT ಅವರು ನಮ್ಮ ಮೇಲೆ ಟಾಸ್ ವಿನ್ ಆಗಿ ಅವ್ರು ನಮಗೆ ಬ್ಯಾಟಿಂಗ್ ಕೊಟ್ಟಾಗ ನಾವು ಹೆಂಗೆ ಹೊಡೆದ್ರೆ ಅವ್ರಿಗೆ ನಾಯಿ ಹೊಡೆದಂಗೆ ಹೊಡೆದು 254 ರನ್ ಹೊಡೆದಿದ್ವಿ. ಆ ಥರ ಏನಾದರೂ ಅಟ್ಲೀಸ್ಟ್ ಒಂದು 200 ಟಾರ್ಗೆಟ್ ಫಿಕ್ಸ್ ಮಾಡಿಬಿಟ್ರು ಕೂಡ ಫೈನಲಲ್ಲಿ ತುಂಬ ಟೆನ್ಷನ್ ಇರುತ್ತೆ ಚೇಸಲ್ಲಿ. ಆದ್ರೂ ಚೇಸಿಂಗ್ಗೆ ನಮಗೇನು ಭಯ ಇಲ್ಲ. ನಮ್ಮ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವರೇ ಇದ್ದರು. ಆದ್ರೂ ಒಂದು ಕಡೆ ಫೈನಲ್ ಅಂತ ಒಂದು ಬಂದಾಗ ಸ್ವಲ್ಪ ಭಯನೇ ಇರ್ತಾಯಿತ್ತು. ಆದ್ರೂ ಅವರು ದುರಂಧರ್ ಅಂತ ಏನು ಹೆಸರು ತಗೊಂಡ್ರು ಈ ವರ್ಷದಲ್ಲಿ, ಅದನ್ನು ಸಾಬೀತು ಮಾಡಿದ್ದಾರೆ. ನೋಡಿ, ಫಸ್ಟ್ ಅವರು ಬೌಲಿಂಗ್ ತಗೊಂಡ್ರು ಒಳ್ಳೆ ಸ್ಟಾರ್ಟ್ ಏನೋ ಸಿಕ್ತು ಅವ್ರಿಗೆ, GT ಅವ್ರಿಗೆ. ಆದರೆ ಏಜಲ್ವುಡ್ ಅವರು ಮೊದಲನೇ ವಿಕೆಟ್ ತೆಗ್ದು ಫಸ್ಟ್ ಬ್ರೇಕ್ ಹಾಕಿದ್ರು. ಆಮೇಲೆ ಹಂಗೆ ಭುವಿ ಅವರು ಕೂಡ ನಾವೇನು ಕಮ್ಮಿನಾ ಅಂತಂದ್ಬಿಟ್ಟು ಅವರು ಒಂದು ವಿಕೆಟ್ ತೆಗೆದ್ರು ಸ್ನೇಹಿತರೆ. ಅಲ್ಲಿಂದ ಶುರುವಾಯಿತು ನೋಡಿ. ಹಂಗೇ ಒಂದೊಂದೇ ವಿಕೆಟ್ ಬೀಳ್ತಾನೇ ಇತ್ತು. ನಾನು ಅಂದ್ಕೊಂಡಿದ್ದೆ 150 ಕೂಡ ಹೊಡಿಬಾರ್ದು ಇವರು, ನಮಗೆ ಪ್ರೆಷರ್ ಇರಬಾರ್ದು ಅಂದ್ಕೊಂಡು. ಆದರೆ 155 ರನ್ ಹೊಡೆದ್ರು. ನೋಡಿ ಸ್ನೇಹಿತರೆ, 156ನ ನಾವು ಚೇಸ್ ಮಾಡೋದಕ್ಕೆ ಬಂದಾಗ ವಿರಾಟ್ ಕೊಹ್ಲಿನೂ ಮತ್ತು ವೆಂಕಿ ಅಯ್ಯರ್ ಬಂದರು ಸ್ನೇಹಿತರೆ. ಅವರಿಬ್ಬರು ಜೋಡಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಈ ವರ್ಷದಲ್ಲಿ. ನೋಡಿ, ಇಬ್ಬರು ಬಂದರು. ಫಸ್ಟ್ ಓವರಲ್ಲಿ ಸಿರಾಜ್ಗೆ ಸ್ವಲ್ಪ ಸ್ಟ್ರಗಲ್ ಆದರು. ಆದರೆ ಸೆಕೆಂಡ್ ಓವರಲ್ಲಿ ರಬಾಡಾಗೆ ಸ್ಟಾರ್ಟ್ ಮಾಡಿದ್ರು. ಆ ವೆಂಕಿ ಅಯ್ಯರ್ ಅಂತೂ ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ಗುರು. ಏನು ಆಡ್ತಾರೆ ಅಂತಂದರೆ, ಪವರ್ ಪ್ಲೇಲಿ ಬಂದರೆ ಸಿಕ್ಕೋ ಬಾಲೆಲ್ಲ ಹೊಡಿತಾನೆ ಇರೋದು. ಅವರು ಡಿಫೆನ್ಸ್ ಆಡೋಣ, ಸ್ಲೋ ಆಡೋಣ ಅನ್ನೋ ಮಾತೇ ಇಲ್ಲ. ಆದ್ರೂ ಅವ್ರಿಗೆ ಇಂಜುರಿ ಆಯಿತು. ಇಂಜೂರ್ ಆದರೂ ಪರವಾಗಿಲ್ಲ, ನನ್ನ ಟ್ಯಾಲೆಂಟ್ ತೋರಿಸಬೇಕಂತಂದ್ಬಿಟ್ಟು ಒಳ್ಳೆ ಪವರ್ ಪ್ಲೇಲಂತೂ ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿದ್ರು. ಏನಕ್ಕೆ ಅಂತಂದರೆ 4 ಓವರ್ಗೆ 55 ರನ್ ಹೊಡೆದ್ಬಿಟ್ರು. ಅಲ್ಲೇ ನಮಗೆ ಕನ್ಫರ್ಮ್ ಆಗಾಯಿತು, RCB ಅವರು ಆರಾಮಾಗಿ 15 ಓವರ್ಗೆ ಹೊಡೆದಾಕ್ತಾರೆ ಮ್ಯಾಚ್ ಅಂದ್ಬಿಟ್ಟು. ಆದರೆ ಬ್ಯಾಡ್ ಲಕ್ ಏನಂತಂದರೆ 5ನೇ ಓವರಲ್ಲಿ ವೆಂಕಿ ಅಯ್ಯರ್ ಔಟ್ ಆಗಿಬಿಟ್ರು. ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂದ್ಕೊಂಡ್ರೆ ಪಡಿಕಲ್ ಬಂದರು. ಅವರು ತುಂಬ ಓದ್ತಿದ್ದಿಲ್ಲ, ಅವರು ಔಟ್ ಆಗಿಬಿಟ್ರು. ಇವತ್ತು ಕೂಡ ನಿರಾಸೆ ಮೂಡಿಸಿದ್ರು ನಮಗೆ ದೇವದತ್ ಪಡಿಕಲ್ ಅವರು. ಆಮೇಲೆ ಇನ್ನೇನು ನೆಕ್ಸ್ಟ್ ಬರೋದೇ ನಮ್ಮ ದುರಂಧರಲ್ಲ, ನಮ್ಮ ಕ್ಯಾಪ್ಟನ್ ಅವರು. ಬಿಡು, ನಮ್ಮ ಕ್ಯಾಪ್ಟನ್ ಇದ್ದಾರೆ, ಅವರು ಆಡ್ದು ಬಿಸಾಕ್ತಾರೆ. ಅವರು 4 6 ಹೊಡೆದ್ರೆ ಆಗೋಯ್ತು ಮ್ಯಾಚ್ ಅಂದ್ಕೊಂಡಿರ್ಬೇಕಾದ್ರೆ ಅವರು ಕೂಡ ಆಡಲಿಲ್ಲ ಸ್ನೇಹಿತರೆ. ತುಂಬ ನಿರಾಸೆ ಮೂಡಿಸಿದ್ರು. ಹಾಗೆ ನೋಡ್ತಾ ಇದ್ರೆ ರಶೀದ್ ಖಾನ್ ಓವರಲ್ಲಿ 2 ವಿಕೆಟ್ ಬಿದ್ದೋಯ್ತು ನೋಡಿ. ಆಗ ಟೆನ್ಷನ್ ಆಯ್ತು ಸ್ವಲ್ಪ, ಏನಪ್ಪ ಮ್ಯಾಚ್ ಹಿಂಗಾಗ್ತಾಯಿದೆ ಅಂತ. ಆದರೂ ಪರವಾಗಿಲ್ಲ, ನಮಗೆ ಕೊಹ್ಲಿ ಇದ್ದಾರಲ್ಲ ನಮ್ಮ ಚೇಸ್ ಮಾಸ್ಟ್ರು, ಅವ್ರು ಇರೋವಾಗ ಅಂತ ನಮಗೇನು ಭಯ ಇಲ್ಲ ಬಿಡಿ ಅನ್ಕೊಂಡು ಧೈರ್ಯವಾಗಿದ್ರಿ. ಆದ್ರೂ ಅವರು ವಿಕೆಟ್ ಬೀಳ್ತಾನೆ ಇತ್ತು ಸ್ನೇಹಿತರೆ. ನೋಡಿ ಯಾವ ಥರ ಟೆನ್ಷನ್ ಆಯಿತು ಅಂದರೆ, ಏನಪ್ಪ ಬಾಲ್ ಟು ರನ್ ಇದೆ, ಸ್ಲೋಗಿ ಆಡಿದ್ರೆ ಆಗುತ್ತೆ ಅನ್ಕೋತೀವಿ. ಆದ್ರೂ ಹೊಡೆಯೋಕೆ ಹೋಗ್ತಾ ಇದ್ದಾರೆ, ಔಟ್ ಆಗ್ತಾ ಇದ್ದಾರೆ. ಆದರೆ ಲಾಸ್ಟಲ್ಲಿ ಟೀಮ್ ಡೇವಿಡ್ ಕೂಡ ಔಟ್ ಆದರು. ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ವಿರಾಟ್ ಕೊಹ್ಲಿ ಟೀಮ್ ಡೇವಿಡ್ ಅವ್ರದ್ದು, ಒಂದು 40 ರನ್ ಪಾರ್ಟ್ನರ್ಶಿಪ್ ಬಂತು. ಆದರೆ ಟೀಮ್ ಡೇವಿಡ್ ಔಟ್ ಆದರು. ಆಮೇಲೆ ನೋಡಿದ್ರೆ ವಿರಾಟ್ ಕೊಹ್ಲಿದು ಒಂದು ಕಾಂಟ್ರವರ್ಸಿ ಕ್ಯಾಚ್ ಆಗಿಬಿಟ್ಟಿತ್ತು ಸ್ನೇಹಿತರೆ, ಅಂಪೈರ್ ಔಟ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಕೊಹ್ಲಿ ಅವ್ರು ಗೊತ್ತಲ್ಲ, ನಾವು ಹಳ್ಳಿಗಳಲ್ಲಿ ಆಡ್ತಾ ಇದ್ವಲ್ಲ ಚಿಕ್ಕ ಹುಡುಗರಲ್ಲಿ, ಇಲ್ಲ ಗುರು, ಇಲ್ಲ ಇದು ಔಟ್ ಆಗಿಲ್ಲ, ಬೇಕಾದ್ರೆ ಮುಟ್ಟು ನೋಡಲ್ಲೇ ಟಚ್ ಆಗಿಲ್ಲ, ಇದಾಗಿಲ್ಲಪ್ಪ, ಅದೇ ಥರ ಜಗಳ ಮಾಡಿ ಅಂಪೈರ್ಗೆ ಥರ್ಡ್ ಅಂಪೈರ್ಗೆ ಹೋದರು. ಸೇಮ್ ನಮ್ಮ ಇದರಲ್ಲಿ ಯಾವ ಥರ ಆಗಿತ್ತು ಒಂದು ಕ್ಯಾಚ್, ಅದೇ ಥರನೇ ಗ್ರೌಂಡ್ಗೆ ಟಚ್ ಆಗಿದೆ ಅಂತ ಅಂದ್ಬಿಟ್ಟು ನಾಟ್ ಔಟ್ ಅಂತ ಬಂತು. ಮತ್ತು ನಮ್ಗೆ ಗೊತ್ತಲ್ಲ, ನಮ್ಮ ಕಿಂಗ್ ಕೊಹ್ಲಿ ಅವರು ಆಡೋದು ಬಿಸಾಕಿ ಲಾಸ್ಟ್ ಬಾಲಲ್ಲಿ 6 ಹೊಡೆದು ಮ್ಯಾಚನ್ನ ವಿನ್ ಮಾಡಿ ಈ ಸಲನೂ ಕಪ್ ನಮ್ಮದೇ ಅಂತೇಳಿ
ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಫೈನಲಲ್ಲಿ ಒನ್ ಮ್ಯಾನ್ ಆರ್ಮಿ ಥರ ಕೊಹ್ಲಿ ಅವರು ಆಡಿ 75 ರನ್ ಹೊಡೆದು ಒಳ್ಳೆ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡು ಈ ಮ್ಯಾಚ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್ ಇದು ಕಪ್ ಬಂದಿರೋದು ಚೆನ್ನೈಗೆ ಮತ್ತು ಮುಂಬೈಗೆ ಮಾತ್ರ. ಆದರೆ ಈಗ RCB ಹತ್ರ ಕೂಡ ಬ್ಯಾಕ್ ಟು ಬ್ಯಾಕ್ 2 ಕಪ್ ಇದೆ. ಯಾರ್ಯಾರು ನಮ್ಮನ್ನು ಇಷ್ಟು ವರ್ಷ ಉರಿಸ್ತಾ ಇದ್ರು, ಎಷ್ಟು ನಮ್ಮನ್ನು ಟ್ರೋಲ್ ಮಾಡ್ತಿದ್ರು, ಅವ್ರಿಗೆಲ್ಲರಿಗೂ ಇವತ್ತು ತಕ್ಕ ಪಾಠ ಕಲಿಸಿದ್ದೀರಿ. ಎಲ್ಲ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ನಾವು ಗೆದ್ದು ಈ ಸತಿ IPL ಕಪ್ನಲ್ಲಿ ಇನ್ನು ಮುಂದೆ ಯಾವ ಟೀಮ್ ಇಲ್ಲ, ಇನ್ನು ಮುಂದೆ ಹವಾ ಬಂದು RCB ಮಾತ್ರ ಅಂತ ತೋರಿಸಿದ್ದಾರೆ. ಈ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮೂಲಕ ತಿಳಿಸಿ. ಜೈ RCB.